ನೋಡ್ಬೋದು ನೀವು ಇಲ್ಲೆಲ್ಲ ಫುಲ್ಲು ಫಾಗ್ ಕವರ್ ಆಗಿದೆ ಆ್ಯಂಡ್ ಫಾಗ್ ಮೂವ್ ಆಯ್ತಿದೆ. ಈ ಊರಿನ ಹೆಸರು ಬಂದು ಕುಮಾರನಹಳ್ಳಿ ಅಂತ ಕರೀತಾರೆ ಇಲ್ಲಿನ ಲೋಕಲೈಟ್ಸ್. ಅಂದರೆ ಬಿದ್ದರೆ ನಮ್ಮ ಅಪ್ಪನಿಗೆ ನಾನು ಒಬ್ಬನೇ ಮಗ ಹೋಗ್ಬಿಡ್ತೀನಿ. ಅದಕ್ಕೆ 1712 ಫೀಟ್ ಹೈಟ್ ಇರುತ್ತೆ ಆ ಬೆಟ್ಟಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪ್ರಶಾಂತವಾದ ಜಾಗ. ಬೆಟ್ಟ ಹತ್ತುತ್ತಾ ಮಳೆ ಸಮೇತ ಸ್ಟಾರ್ಟ್ ಆಯ್ತಾ ಇದೆ. ಇದೊಂಥರ ಚಾರ್ಮುಂಡಿ ಘಾಟ್ ಥರ ಇದೆ. ಓಕೆ ಸ್ನೇಹಿತರೆ, ಇವಾಗ ಪುಷ್ಪಗಿರಿ ಬೆಟ್ಟ ಟಾಪಲ್ಲಿ ಬಂದಿದ್ದೀವಿ. ಇದೇ ಮೈನ್ ವ್ಯೂ ಪಾಯಿಂಟ್ ಅಲ್ಲ ಆಯಿತಾ. ಮೈನ್ ವ್ಯೂ ಪಾಯಿಂಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲೊಂದು ಆಫ್ ರೋಡಿನ ಸ್ಪಾಟು ಸಮೇತ ಇದ್ದಾವೆ. ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು ಇಲ್ಲೆಲ್ಲ ಫುಲ್ಲು ಫಾಗ್ ಕವರ್ ಆಗಿದೆ ಆ್ಯಂಡ್ ಫಾಗು ಮೂವ್ ಆಯ್ತಿದೆ. ನೋಡೋಕ್ಕೆ ಒಂಥರ ಸಖತ್ತಾಗಿದೆ ಮಾತ್ರ ವ್ಯೂ. ಅದೆಲ್ಲ ಬೆಟ್ಟಗಳು. ನಿಮಗೆ ಇನ್ನೊಂದು ಬೆಟ್ಟಗಳು ನಿಮಗೆ 1712 ಫೀಟ್ ಹೈಟು ಇದ್ದಾವೆ. ಚೆನ್ನಾಗಿದೆ ಪ್ಲೇಸು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವೆಲ್ಲ ಬಂದಾಗ. ಆ್ಯಂಡ್ ಸ್ವಲ್ಪ ಆ ಕಡೆ ಹೋದರೆ ನಿಮಗೆ ಮಿನಿ ಚಾರ್ಮುಡಿ ಘಾಟು ಸಮೇತ ಸಿಗುತ್ತೆ. ಬನ್ನಿ ಅಲ್ಲೂ ಸಮೇತ ಹೋಗಿ ನೋಡ್ಕೊಂಡು ಬರುವಲ್ಲ. ನೋಡಿ ಮಿನಿ ಚಾರ್ಮುಡಿ ಘಾಟ್ ಇದು. ಮೇಲೆ ಬೆಟ್ಟ ಚೆನ್ನಾಗಿದೆ ಒಂಥರ. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳೆ ಬೆಲ್ಲ ಛಾಯೆ, ನನ್ನೆದೆಯ ಬಾಂಧಳದಿಯೋ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಸುತ್ತೇಳಲು. ನೋಡ್ಬೋದು ಹೆಂಗೆ ವ್ಯೂ ಇದೆ ಅಂತ. ಆಸಮ್ ವ್ಯೂ ಗೈಸ್. ಇಲ್ಲೆಲ್ಲ ಇಳ್ಕೊಂಡು ಹೋಗ್ಬೋದು ಆಯಿತಾ. ಬಟ್ ಕಲ್ಲುಗಳೆಲ್ಲ ಡ್ರಿಪ್ ಇಲ್ಲ ಇವಾಗ. ಸಮ್ಮರಲ್ಲಾದರೆ ಒಂದು ಡ್ರಿಪ್ ಇರ್ತವೆ. ಇವಾಗೆಲ್ಲ ಪಾಚಿ ಕಟ್ಟಿ ಜಾರುತ್ತೆ. ಬಿದ್ದರೆ ನಮ್ಮ ಅಪ್ಪನಿಗೆ ನಾನು ಒಬ್ಬನೇ ಮಗ ಹೋಗ್ಬಿಡ್ತೀನಿ. ಅದಕ್ಕೆ ನೀವು ಸಮೇತ ಬನ್ನಿ ಒಂದ್ಸತಿ ಎಂಜಾಯ್ ಮಾಡಿ ಮಾನ್ಸೂನ್ ರೈಡ್ನ. ಅಷ್ಟೇನು ಮಳೆ ಇಲ್ಲ, ಬಟ್ ಕ್ಲೈಮೇಟ್ ಮಾತ್ರ ಆಸಮ್ ಆಗಿದೆ. ಫಾಗೆಲ್ಲ ಮೂವ್ ಆಯ್ತಿದೆ. ಒಂದು ಟೈಮ್ ಲ್ಯಾಪ್ಸ್ ಸಮೇತ ಹಾಕಿದ್ದೆ, ನೋಡಿರ್ತೀರ. ಹೆವಿ ಮಳೆ ಐತಿದೆ, ಅಂದರೆ ಸ್ಪ್ರೇ ರೀತಿ ಮಳೆ ಐತಿದೆ. ವೀಡಿಯೋಸು ತೆಗಿಯೋಕೆ ಕಷ್ಟ ಆಯ್ತಾ ಇಲ್ಲ. ಓಕೆ, ಆ ಸ್ಪಾಟಿಂದ ಸ್ವಲ್ಪ ಮುಂದೆ ಬಂದೆ. ಇದು ಪುಷ್ಪಗಿರಿ ಆಫ್ ರೋಡಿನ ಸ್ಪಾಟ್ ಇದು. ಇಲ್ಲ ಅಷ್ಟು ಜನಕ್ಕೆಲ್ಲ ಗೊತ್ತಿಲ್ಲ ಇಲ್ಲಿ ಹೊರಗಡೆ ಇದು ಆಫ್ ರೋಡಿನ ಅಂತ. ಬಿಡಪ್ಪ ದಾರಿ, ಬಿಡು ಹೋಗ್ಬಿಟ್ಟು ಬರ್ತೀನಿ. ಪುಷ್ಪಗಿರಿ ಟೆಂಪಲಿಗೆ ಹೋಗ್ಬಿಟ್ಟು ಬರೋಣ. ಇಲ್ಲೂ ಸಮೇತ ನೀವು ಹೋಗ್ಬೋದು, ಒಳ್ಳೆ ವ್ಯೂ ಇದೆ. ಇದೇ ನೋಡಿ ಪುಷ್ಪಗಿರಿ ಟೆಂಪಲು, ದೇವಸ್ಥಾನ. ಗೈಸ್, ಇವಾಗ ನಾವಿರೋದು ಪುಷ್ಪಗಿರಿ ಟೆಂಪಲ್ ಹತ್ರ ಇದ್ದೀವಿ. ಶ್ರೀ ಶಾಂತ ಮಲ್ಲಿಕಾರ್ಜುನ ಟೆಂಪಲ್ ಅಂತ ಇದೊಂದು ಪ್ಲೇಸು. ಅಂದರೆ ಬೆಟ್ಟದಿಂದ ಸ್ವಲ್ಪ ಈ ಕಡೆ ಬರಬೇಕು. ಈ ಊರಿನ ಹೆಸರು ಬಂದು ಕುಮಾರನಹಳ್ಳಿ ಅಂತ ಕರೀತಾರೆ ಇಲ್ಲಿನ ಲೋಕಲೈಟ್ಸ್. ಅಂದರೆ ಕುಮಾರನಹಳ್ಳಿಯ ಗ್ರಾಮ ಅಂತ ಕರೀತಾರೆ. ಈ ದೇವಸ್ಥಾನಕ್ಕೆ ಒಳ್ಳೆ ಒಂದು ಹಿನ್ನೆಲೆ ಇದೆ. ಬನ್ನಿ ಇನ್ಯಾವ ಥರ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ದೇವಸ್ಥಾನನ ನೋಡ್ಕೊಂಡು ಬರೋಣ. ನಿಮಗೆ ಅದೆಲ್ಲ ಬೆಟ್ಟಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಪಶ್ಚಿಮ ಘಟ್ಟಗಳೆಲ್ಲ ಕಾಣಿಸುತ್ತೆ ಅದ್ರ ಮೇಲೆಲ್ಲ ಹೋದರೆ. ತುಂಬ ಅಂದರೆ ತುಂಬ ಅದ್ಭುತವಾದ ಜಾಗಗಳು ಅದೆಲ್ಲ. ಆಲ್ಮೋಸ್ಟ್ ನಿಮಗೆ 1712 ಫೀಟ್ ಹೈಟ್ ಇರುತ್ತೆ ಆ ಬೆಟ್ಟಗಳು. ಇನ್ಯಾಕೆ ತಡ, ಬನ್ನಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಅದ್ರ ಬಗ್ಗೆ ಏನೇನು ಗೊತ್ತು ನನಗೆ ಅದೊಂದು ಸ್ವಲ್ಪ ಹೇಳ್ತೀನಿ ನಿಮಗೆ. ಬನ್ನಿ ಹೋಗುವಲ್ಲ. ಮುಂದೆ ನಿಮಗೆ ಒಂದು ಗರುಡನ ಒಂದು ಕಂಬ ಕಾಣಿಸುತ್ತೆ. ಅದ್ಭುತವಾದ ಒಂದು ಕಂಬ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಚೆನ್ನಾಗಿದೆ. ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಕ್ಷೇತ್ರ ಪುಷ್ಪಗಿರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕ್ಷೇತ್ರ ಪುಷ್ಪಗಿರಿ ಶ್ರೀ ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನ. ಇದು ತುಂಬ ಪುರಾತನ ಕಾಲದಿಂದ. ಇದು ಸ್ವಯಂಭೂ ಉದ್ಭವಲಿಂಗ. ಇದು 2000 ಇಸವಿಯ ಹಿಂದಿನದು. ಹಾಗೆ ಒಂದು 300 ಸೀಸೆ ನಸು ಡೈಲಿ ಬಂದು ಹಾಲು ಕೊಟ್ಟು ಹೋಗ್ತಾ ಇತ್ತು. ಹಾಗಾಗಿ ಸಂಜೆ ಕೆಳಗಡೆ ಇರ್ತಕ್ಕಂಥ ಒಂದು ಪ್ರೋಗ್ರಾಮಲ್ಲಿ ಕೆಳಮನೆಯಿಂದ ಇರ್ತಕ್ಕಂಥ ಒಂದು ಉದ್ಯಾನವನದಲ್ಲಿ
ಅದೊಂದು ಹಸು ಹಾಲು ಕೊಡ್ತಾ ಇರುವಾಗ ತಂದೆ ಹಾಲು ಕೊಡ್ತಾ ಇರಲಿಲ್ಲ. ಹಾಗಾಗಿ ಯಾಕೆ ಹಾಲು ಕೊಡ್ತಾ ಇಲ್ಲ ಅಂತೇಳಿ ಹಸುನೇ ಫಾಲೋ ಮಾಡ್ಕೊಂಡು ಬಂದು ನೋಡಿದಾಗ ಆ ಸ್ವಾಮಿ ಮೇಲೆ ಹಾಲು ಕೊಟ್ಟು ಮುಂದೆ ಹಸು ಹೋಗಿದ್ದು. ಅವು ಇಲ್ಲೇ ಇದು ಹಾಲು ಕೊಟ್ಟು ಹೋಗ್ತಲ್ಲ ಅಂತೇಳಿ ಅಮ್ಮ ಮಚ್ಚಿನಲ್ಲಿ ಆ ತುರ್ಕಿ ನೋಡಿದಾಗ ಆ ಕಲ್ಲಿನ ಒಂದು ಸೌಂಡು ಬರುತ್ತೆ. ಹಾಗಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಕೆಳಗಡೆ ಆ ಗ್ರಾಮಸ್ಥರನ್ನ ಕರ್ಕೊಂಡು ಬಂದು ನೋಡಿದಾಗ ಅವ್ರನ್ನ ಕರ್ಕೊಂಡು ಬಂದು ನೋಡಿದಾಗ ಲಿಂಗು ಆಕಾರ ಇರುತ್ತೆ. ಹಾಗಾಗಿ ನಿತ್ಯ ಅಲ್ಲಿ ಚಿಕ್ಕ ಗುಡಿಯಿಂದ ಒಂದು ಸ್ವಾಮಿಯ ಒಂದು ಸೇವೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ತುಂಬ ಇದು ಮನೆ ದೇವರಿದೆ ಎಲ್ಲರಿಗೂ ಒಂದು ಕ್ಷೇತ್ರ. ಹಾಗೆ ಹಿಂದೆ ನಾಗರಾಜ ನಾಗಪ್ಪ ಇದೆ. ಹಾಗೆ ಇದು ಸಂಪಿಗೆ ಮರ ಅಂತೇಳಿ 1000 ವರ್ಷದ ಸಂಪಿಗೆ ಮರ ಇದೆ. ಇದು ಕ್ಷೇತ್ರ ಪ್ರಚಾರ ಇಲ್ಲ ಜಾಸ್ತಿ, ತುಂಬ ಭಕ್ತರಿಗೆ ದರ್ಶನ ಸಿಕ್ಕಿಲ್ಲ. ಹಾಗೆ ಎಲ್ಲರಿಗೂ ದರ್ಶನ ಸಿಗಬೇಕು, ಒಂದು ಒಳ್ಳೆಯ ಕ್ಷೇತ್ರ ಇದು. ಹಾಗೆ ಮೇಲೆ ಸಮೇತ ಪುಷ್ಪಗಿರಿ ಕುಮಾರ ಪರ್ವತಾಂತರ ಸಮೇತ ಈ ಕಡೆಯಿಂದ ಪುಷ್ಪಗಿರಿ ಆ ಕುಕ್ಕೆಯಿಂದ ಕುಮಾರ ಪರ್ವತ ಅಂತೇಳಿ ಮುಗಿಸೋಗಿದೆ. ಅಂದರೆ ಇದು ಅಪ್ಪ ಈ ಕಡೆ ಅಪ್ಪ ಎರಡು ಮಗ ಈ ಬೆಟ್ಟದಲ್ಲಿ ಆ ಪುಷ್ಪಗಿರಿ ಬೆಟ್ಟದಲ್ಲಿ ಸ್ವಾಮಿಯ ಪಾದ ಇದೆ. ಪಾದದಿಂದ ಆಚೆ ಅಲ್ಲಿ ನೆಲೆ ನಿಂತಿರೋದು. ಅಂದರೆ ಶಿವ ಪಾರ್ವತಿಗೂ ಸಂಬಂಧ ಬರುತ್ತಿದ್ದು. ಶಿವ ಶಾಂತವಾಗಿರಬೇಕು ಅಂತೇಳಿ ಅವ್ರು ಧ್ಯಾನ ಮಾಡ್ಕೊಂಡು ಬಂದಾಗ ಪಾರ್ವತಮ್ಮ ನೀವೆಲ್ಲೂ ಹೋಗ್ತೀರಾ, ನಾನಲ್ಲಿ ನಿಮ್ಮ ಜೊತೆ ಬರ್ತೀನಿ, ನಾನು ಸೇವೆ ಮಾಡಬೇಕು ಅಂದಾಗ ಇಲ್ಲ ನೀನು ಬರಬೇಡ ಅಂತ ಹೇಳಿದಾಗ ಇಲ್ಲಿ ಬಂದು ಸ್ವಾಮಿ ಇಲ್ಲಿ ಶಾಪ ಕೊಟ್ಟು ನೀನು ಬರಬೇಡ ಅಂತೇಳಿ ಲಿಂಗ ಆಕಾರ ಮಾಡಿ ಮುಂದೆ ಲಿಂಗದ ಹೊಳೆ ಅಂತಿದೆ. ಲಿಂಗದ ಹೊಳೆಯನ್ನು ಸಮೇತ ಅವರು ಜಪ ತಪ ಮಾಡಿ ಇಲ್ಲಿಂದ ಮೇಲೆ ಆ ಪುಷ್ಪಗಿರಿ ಬೆಟ್ಟದಲ್ಲಿ ಅವರ ಪಾದನ ಹೊತ್ತು ಮಾಡಿ ಆಚೆ ಹಿಂದೆ ಬೆಟ್ಟದಲ್ಲಿ ನೆಲೆ ನಿಂತಿದೆ. ಹಾಗಾಗಿ ತುಂಬ ಇದು ವಿಶೇಷ ಇದೆ. ತುಂಬ ಭಕ್ತರು ಬಂದು ಅವರ ಪಾಲ್ಗೊಳ್ಳುವನ್ನು ನೆರವೇರುತ್ತೆ. ಇದು ಅಭಿಷೇಕ ಬೆಳಿಗ್ಗೆ ಮಧ್ಯಾಹ್ನ ಬೇಕಾದ ಪೂಜೆ, ಬೆಳಿಗ್ಗೆ ಮಧ್ಯಾಹ್ನ ಇರುತ್ತೆ, ಸಂಜೆ ಇರುತ್ತೆ. ಇದು ಕಲ್ಯಾಣಿ ಇದೆ, ತೀರ್ಥಸ್ನಾನ ಮಾಡ್ಬೋದು. ಹಾಗೆ ಒಂದು ನೋಡಬೇಕು, ಒಂದು ವಿಸ್ಮಯ, ಒಂದು ಹೌದೌದು ವಿಶೇಷ ಇದೆ. ಸ್ವಾಮಿಯ ಒಂದು ಪವರ್ ಎನರ್ಜಿನೇ ಇದೆ. ಹಾಗಾಗಿ ಭಕ್ತರುಗಳು ಎಲ್ಲರೂ ಬಂದು ಸ್ವಾಮಿಯ ದರ್ಶನ ಮಾಡ್ಕೊಳ್ಳುವಷ್ಟು ಪುಣ್ಯ ಆಗುತ್ತೆ, ಪುಣ್ಯ ಸಿಗುತ್ತೆ. ನಮ್ಮ ಕಷ್ಟಗಳು ಏನಿರ್ಕೊಳ್ಳೋ ಜಾಗಗಳು ಎಲ್ಲ ನೆರವೇರುತ್ತದೆ. ಅವರು ಬಂದು ಒಂದು ಕ್ಷೇತ್ರ ದರ್ಶನ ಮಾಡಿ ಆ ಸ್ವಾಮಿಯ ದರ್ಶನಕ್ಕೆ ಉಪಕಾರಾಗಿ ಒಂದು ಆಶೀರ್ವಾದ. ತುಂಬ ಖುಷಿ ಆಯಿತು ಮಾತಾಡಿಸಿ. ಮೈನ್ ದೇವಸ್ಥಾನ ಇಲ್ಲಿ ಬರುತ್ತೆ, ಶ್ರೀ ಶಾಂತ ಮಲ್ಲಿಕಾರ್ಜುನ ಟೆಂಪಲು ಇಲ್ಲಿ ಬರುತ್ತೆ ಗುಡಿ. ಮತ್ತು ಅದೇ ನೇರ ಲೆಫ್ಟಲ್ಲಿ ಮಹಾಗಣಪತಿ ದೇವಾಲಯ ಬರುತ್ತೆ. ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಹಿಂದೆ ಬಂದು ಹುತ್ತ ಇದೆ, ನೋಡ್ಬೋದು. ಇದಕ್ಕೂ ಸಮೇತ ಡೈಲಿ ಪೂಜೆ ಎಲ್ಲ ಮಾಡ್ತಾರೆ. ವಾತಾವರಣ ತುಂಬಾ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಗುಡಿಗಳೆಲ್ಲ ಇದ್ದಾವೆ ಒಳಗಡೆ, ನೀವು ಸಮೇತ ಬನ್ನಿ ಒಂದು ಸತಿ. ಶ್ರೀ ಆಚಾರ್ಯರು ನೋಡ್ಬೋದು. ವನದುರ್ಗಾ ದೇವಿಯ ಕ್ಷೇತ್ರ ಸಮೇತ ಇದೆ. ಒಳಗಡೆ ಚಿಕ್ಕ ಪುಟ್ಟ ಗುಡಿಗಳಾಗಿ ಚೆಂದ ಇದೆ. ವಾತಾವರಣ ಒಂಥರ ನೋಡೋಕ್ಕೆ ಶಾಂತವಾಗಿ ಎಲ್ಲ ಇದೆ. ಮೂಲ ದೇವರು ಅಂದರೆ ಇದು ಶಿವ ಶಾಂತ ಮಲ್ಲೇಶ್ವರ, ಶಾಂತ ಮಲ್ಲಿಕಾರ್ಜುನ ಹೇಳಿಸಿದೆ. ಶಾಂತ ಮಲ್ಲಿಕಾರ್ಜುನ ಅಂತ ಇತ್ತೀಚೆಗೆ ಶಿವ ಮತ್ತೆ ನಾಗ ಇಲ್ಲಿ ಇದೇ ಮೂಲ. ಶಿವ ಮತ್ತು ನಾಗ ಸಂಪಿಗೆ. ಓ ಹಂಗೆ ಇತ್ತೀಚೆಗೆ ಬಂದು ಒಂದು ಅಷ್ಟಾಂಗ ಅಂತೇಳಿ ಪ್ರತಿಷ್ಠಾಪನೆ ಮಾಡಿದೆ ಅಷ್ಟೇ. ಮೂಲ ದೇವರು ಸ್ವಾಮಿ ಶಿವ. ಓಕೆ ಹೌದಾ? ಜಾಸ್ತಿ ನೋಡ್ಬೇಕು ಅಂತಂದ್ರೆ ಏಪ್ರಿಲ್ ಎಂಡ್, ಮೇ ಬಂದ್ರೆ ತುಂಬಾ ಹೂಗಳು ಇರುತ್ತೆ, ಚೆನ್ನಾಗಿದೆ. ಇಲ್ಲಿನ ಪ್ರಧಾನ ಅರ್ಚಕರು ಸಮೇತ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದ್ರು. ಮತ್ತು ದೇವಸ್ಥಾನದ ಹಿನ್ನೆಲೆ ಎಲ್ಲ ಹೇಳಿದ್ರು. ಸಂಪಿಗೆ ಮರ ನೋಡ್ತೀರಾ ಸ್ನೇಹಿತರೆ? ಸಂಪಿಗೆ ಮರ ನೋಡಿ ಹೆಂಗಿದೆ ಅಂತ. ಇದು ಆ್ಯಕ್ಚುಲಿ ರಿಸರ್ಚ್ ಪ್ರಕಾರ 1000 ವರ್ಷ ದಾಟಿದೆ ಅಂತೆ. ಯಪ್ಪ ಹೆಂಗಿದೆ ನೋಡಿ. ಅವ್ರು ಹೇಳಿದ ಪ್ರಕಾರ ಹೂವು ಎನಿ ಟೈಮ್ ಇರುತ್ತೆ ಅಂತೆ ಟಾಪಲ್ಲೆಲ್ಲ. ತುಂಬ ಚೆನ್ನಾಗಿದೆ ಜಾಗ. ಬಂದು ಈ ಥರ ಪ್ರಶಾಂತವಾದ ಜಾಗ, ತುಂಬ ಚೆನ್ನಾಗಿದೆ. ಮತ್ತು ಮೈಸೂರಿನ ರಾಜ ಮತ್ತು ಕೊಡಗಿನ ರಾಜ ಎಲ್ಲ ಇಲ್ಲಿಗೆ ಭೇಟಿಗೆ ಅಂತ ಬರ್ತಿದ್ರಂತೆ ಆಗಿನ ಕಾಲದಲ್ಲಿ. ಬಂದ ಟೈಮಲ್ಲಿ ಇಲ್ಲಿ ವಿಶ್ರಾಂತಿ ಪಡೆದು ಮತ್ತು ಇಲ್ಲಿನ ದೇವಸ್ಥಾನ ಅಂದರೆ ಶ್ರೀ ಶಾಂತ ಮಲ್ಲಿಕಾರ್ಜುನ ಲಿಂಗಕ್ಕೆ ಪೂಜೆ ಮಾಡಿ ಹೋಗ್ತಿದ್ರಂತೆ ಆಗಿನ ಕಾಲದಲ್ಲಿ ಅಂತಲೂ ಒಂದು ಹಿಸ್ಟ್ರಿ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಒಂದು ಟ್ರಿಪ್ಪು ಬನ್ನಿ ಪುಷ್ಪಗಿರಿಗೆ ಅಂತ ಬಂದಾಗ. ಈ ಜಾಗ ಅಷ್ಟು ಜನಕ್ಕೆಲ್ಲ ಗೊತ್ತಿಲ್ಲ. ಯೂಟ್ಯೂಬರ್ಸ್ ಯಾರ್ಯಾರು ಇದ್ದೀರಾ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ಮತ್ತು ಸ್ವಲ್ಪ ಮುಂದೆ ಒಂದು ಕಲ್ಯಾಣಿ ಇದೆ, ಕಲ್ಯಾಣಿನೂ ಸಮೇತ ನೋಡೋಣ, ಬನ್ನಿ ಹೋಗ್ಬೋದು. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಬೆಟ್ಟ ಹತ್ತಿ ಹಾಗೆ ಹೋಗಿದ್ದೆ ಗಾಡೀಲಿ. ಬಟ್ ಈ ಸತಿ ಸ್ವಲ್ಪ ಫ್ರೆಂಡ್ಸ್ ಹೇಳಿದ್ರು ಇಲ್ಲಿ ಇಂಥ ಜಾಗ ಎಲ್ಲ ಉಂಟು, ಹೋಗಿ ನೋಡ್ಕೊಂಬಾ ಅಂತ. ಇದೇ ನೋಡಿ ಕಲ್ಯಾಣಿ,
ತುಂಬ ಚೆನ್ನಾಗಿದೆ. ಸುತ್ತ ಕ್ಲೈಮೇಟ್ ನೋಡ್ಬೋದು ಹೆಂಗಿದೆ ಅಂತ. ಇದು ಮ್ಯೂಸಿಕ್ ಹಾಕಿರೋದಲ್ಲ, ನೇಚರ್ ಸೌಂಡ್ ಆಯಿತಾ. ಸಂಪಿಗೆ ಮರ ಹೆಂಗಿದೆ ಅಂತ ನೋಡಿ, ಸಖತ್ತಾಗಿದೆ ಗೈಸ್. ಕ್ಲೈಮೇಟು ಸೂಪರು. ಓಕೆ ಸ್ನೇಹಿತರೆ, ಇವಾಗ ಪುಷ್ಪಗಿರಿ ಬೆಟ್ಟ ಹತ್ತಿ ಒಂದು ಆಫ್ ರೋಡ್ ಮಾಡಿ ಮಳವಳ್ಳಿ ಫಾಲ್ಸಿಗೆ ಹೊರಡೋಣ. ಟೆಂಪಲ್ ವ್ಯೂ ಎಲ್ಲ ನೋಡಿರ್ತೀರ ನೀವು, ಇಷ್ಟಪಟ್ರಿ ಅಂತ ತಿಳ್ಕೊಂಡಿದ್ದೀನಿ. ಬರ್ತೀನಿ. ಒಂಥರ ಪುರಾತನ ಶೈಲಿಯಲ್ಲಿ ಇದೆ, ಸಿಕ್ಕಾಪಡೆ ಚೆನ್ನಾಗಿದೆ. ದೇವಸ್ಥಾನದ ಹೊರಗಡೆ ನೋಡಿ ಚೆನ್ನಾಗಿದೆ. ನಿಮ್ಗೆ ಅಲ್ಲಿ ಗಣಪತಿ ಬರುತ್ತೆ, ಇಲ್ಲಿ ಆಚಾರ್ಯರದ್ದು ಬರುತ್ತೆ, ಇಲ್ಲಿ ವನ ದುರ್ಗಾದೇವಿದು ಬರುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಈ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ಊರ ಹಬ್ಬನ ಮುಗಿಸ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ಮತ್ತು ಪುಷ್ಪಗಿರಿ ಬೆಟ್ಟ ಹತ್ತಿ ವರುಣರಾಯ ಮತ್ತು ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಮಳೆ ಚೆನ್ನಾಗಿ ಆಗಲಿ ಮತ್ತು ಊರಿನವರಿಗೆ ಏನೂ ಆಗೋದು ಬೇಡ ಮತ್ತು ಊರಿನವರೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದು ಪ್ರಾರ್ಥನೆ ಮಾಡ್ತಾರಂತೆ, ಮಳೆಗಾಲ ಶುರುವಾಗೋಕ್ಕಿಂತ ಮುಂಚೆ. ಅದು ಒಂದು ಹಿಸ್ಟ್ರಿ ಇದೆ. ತುಂಬ ಒಂದು ಹಿಸ್ಟಾರಿಕಲ್ ಟೆಂಪಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ನೀವು ಒಂದು ಟ್ರಿಪ್ ಬನ್ನಿ. ಫ್ಯಾಮಿಲಿ ಜೊತೆ ಬರೋದಾದರೆ ಫ್ಯಾಮಿಲಿ ಜೊತೆ ಬನ್ನಿ, ಫ್ರೆಂಡ್ಸ್ ಜೊತೆ ಬರೋದಾದರೆ ಫ್ರೆಂಡ್ಸ್ ಜೊತೆ ಬನ್ನಿ. ತುಂಬ ಚೆನ್ನಾಗಿದೆ. ಹಾಗೆ ಮಳೆ ಸಮೇತ ಸ್ಟಾರ್ಟ್ ಆಯಿತು, ಹೊರಡುವ. ನೋಡೋಣ, ಆಫ್ ರೋಡಿಂಗ್ ಏನೋ ಬಿಟ್ಟರೆ ಮಾಡೋಣ.